ಊಟ ಉಂಡವ? ಹ್ಞೂ ಅಣ್ಣ ಊಟ ಮಾಡಿದೆ. ನೀನು ಗಿಕ್ಕ ಬರೋಣ? ಬೇಡಕ್ಕ ಸುಮ್ಕಿರು. ಎಲ್ಲೋದ್ಲು ನಿಮ್ಮ ಅತ್ತಿಗೆ? ಅಯ್ಯೋ ಅದೇ ಮಾಮನ ಆಗಮ್ಮ ಅವ್ರ ಮನೆ ತಕ್ಕ ಹೋಗಿದ್ದದೇನ ಕರಣ. ಉಂಡೆಗೆ ಮಾಡೋ ಕೆಲಸ ಇಲ್ಲಕ್ಕ ಸುಮ್ಕಿರು. ಎಷ್ಟೊತ್ತಲ್ಲೂ ಅವ್ರ ಮನೆ ಸುತ್ತದೆ ಕೆಲಸ ಕತೆ. ಏನು ಮಾಡೋಕ್ಕೆ ಏಮಿದ್ರೆ ಹಂಗಾರ ಆಯ್ತದೆ ಬಡ್ಡಿಗೆ. ಹೇಳೋರಿಲ್ಲ ಕೇಳೋರಿಲ್ಲ, ಮನೆ ಮನೆ ತಿರುಗ್ತಾಳೆ. ಮನೆಯ ತಿರುಗ್ಲಿ ಸುಮ್ಕಿರು. ಇದ್ರದ್ರ ಬಡ್ಡಿ ಅಲ್ಲ ಕರಣ, ಅದಕ್ಕೆ ಬುದ್ಧಿ ಇಲ್ವಾ? ಅದ್ಯಾಕಂಗ ಅವಳ ನಾಗಿ ಸವಾಸ ಮಾಡಿದಳು ಅಲ್ಲ. ಅವಳು ಸವಾಸ ಮಾಡಬೇಕು ಅಂತ ಏನಣ್ಣ ತೋರಾಕೋದು ನೋಡು. ಎಂತೆ ತೋರಾಕವ್ರು ಏನ್ಬಿಟ್ಟು ಅವಳು ಎಲ್ಲರೂ ಮಾಡ್ಕೊಳ್ಳೋಳು ಅಕ್ಕ. ಇವ್ರಿಗೆ ಬೇಕಾಗಿತ್ತು ಅತ್ತಿಗೆಗೆ. ಮನೆ ನೋಡ್ರಿ ಹಂಗದೆ ಅಂಥವ್ರನ್ನ ತೋರಾಕ್ಬೇಕಾಗಿತ್ತ. ಏನಾರು ಮಾಡ್ಕೊಳ್ಳ ಹಾಕವ. ನಾನುವೇ ಮೊದಲು ಎತ್ತಾಗ ಓಲಿ ಅಂತ ಹಂಗಂದೆ ಮಗ. ಇತ್ತೀಚೆಗೆ ಯಾಕೋ ಅತಿಯಾಗಿ ಹೋಗೋದೆ. ಮನೆಗೆ ಏನೋ ಕಟ್ಕೊಡ್ತಾ ಕುಂತವ್ರೆ ನೋಡು. ಮದುವೆಗೆ ನಮ್ಮ ಹೆಣ್ಣು ಮದುವೆಗೆ ಹೆಚ್ಚು ಕಮ್ಮಿ 6 ತಿಂಗಳು ವರ್ಷ ಆಗ್ಬತ್ತು. 10 ಪೇಸ್ದಂಗ್ರನೇ ಇಲ್ಲ. 1 ತಿಂಗಳಾಗಿಲ್ಲ ಮದುವೆಗೆ ಆಲೇ ಮನೆಯೇ ಕಟ್ಟಿಸ್ಕೊತಾ ಕೂತವ್ರು ನೋಡು. ನಾನು ಒಬ್ರಕ್ಕಿಲ್ದನೆಯ ಅಯ್ಯೋ ಒಂದು ಜೊತೆ ಎತ್ತಕಬೇಕು ಅಂದ್ಕೊಂಡು ಎಷ್ಟು ಕಷ್ಟಪಡ್ತೇನೆ ಗೊತ್ತ ಮಗ. ಏನು ಕೆಲ್ಸಕ್ಕೆ ಹೋಗೋದು, ಎತ್ಕೊಳ್ಳಿದ್ರೆ ಹೊಲನಾರು ಉಳಕ್ಕೆ ಹೋಗ್ಬೋದು. ದಿವಸಕ್ಕೆ 1000 1,000 ರೂಪಾಯಿ ಗಂಟೆ ಸಂಪಾದನೆ ಮಾಡ್ಬೋದು. ಒಂದು ಜೊತೆ ಎತ್ತಿದ್ರೆ ಸಾಕು, ಮನೇಲಿ ಕಾಸಿದ್ದಂಗೆ ಇರ್ತದೆ ಅಂತ ನಾನು ಬರೀ ಒಂದು ಜೊತೆ ಎತ್ತಕೊಳ್ಳೋಕ್ಕೆ 1 ಲಕ್ಷಕ್ಕೆ ಎಷ್ಟು ಪರದಾಡ್ತಾ ಕುಂತೀನಿ ಗೊತ್ತ ಮಗ. ಅಲ್ಲ ಕನ್ನಡ ಹಿಂಗೆ ಅಂತೀನಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ ನೀನು. ಕೇಳು, ಕಂಡವ್ರಿಗೆ ಮಾಡ್ಕೊಡ್ತಾಳೆ ಅಕ್ಕ, ನಿನಗೆ ಮಾಡ್ಕೊಡೋಕ್ಕಿಲ್ಲ ಅಂತಾಳೆ. ಕೇಳೋಣ, ಎತ್ತಕೊಳ್ಳೋಕ್ಕೆ ಕಾಸ್ಬೇಕು ಕೊಡು ಅಂದ್ಬಿಟ್ಟು ಕೇಳು ಅಕ್ಕನ್ನೇ. ಓ ಈ ಕೇಳೋಕೋರು ಏನಂದರು ನೋಡು. ಹೊಟ್ಟೆ ಊರಿಗೆ ಹೆಂಗೆ ಬಂದವನೇ ಕಾಸು ಕೇಳೋಕ್ಕೆ ಅವ್ರಿಗೆ ಮನೆ ಕಟ್ಕೊಡ್ತೀವಲ್ಲ ಅಂದ್ಬಿಟ್ಟು ಹೊಟ್ಟೆ ಊರಿಗೆ ಬಂದವನೇ ಅನ್ಕೊಳಕ್ಕಿಲ್ವಾ? ಅದ್ಯಾಕೆ ಅನ್ಕೊಂಡಳು? ಅನ್ಕೊಳ್ಳಿ ಬಿಡು. ಅನ್ಕೊಂಡ್ರೆ ನೀನು ಯಾಕೆ ತಲೆಗೆಡ್ಸ್ಕೊಂಡಿ ಅಣ್ಣ? ಅನ್ಕೊಳ್ಳಿ ಬಿಡು. ಅವಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು ಕಣಣ್ಣ. ನಾನು ಹಿಂಗೆ ಅಂತೀನಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಣ್ಣ. ನೀನು ಸುಮ್ಮನಿದ್ರೆ ಅವರು ಕಿತ್ಕೊಂಡು ತಿಂತಾರಪ್ಪ. ಈಗ ನಾನು ಹೇಳೋದೊಂದು, ಈಗ ಇಬ್ಬರು ಸಂಬಳ ತಂದು ಅಕ್ಕನ ಕೈಲೇ ಕೊಡ್ತಿರತ್ತಾನೆ. ಈಗ ಒಟ್ಟೊಂದು ದುಡ್ಡಲ್ಲಿ ಇವರು ಮನೆ ಕಟ್ಸ್ಕೊಡ್ತಾವ್ರೆ. ಅದೇ 4 ಲಕ್ಷ ದುಡ್ಡಿದ್ರೆ ಇಬ್ರಿಗೂ 2 ಲಕ್ಷ ದುಡ್ಡು ಹಂಚ್ಕೊಳಕ್ಕೆ ಆಯ್ತಿಲ್ವ ಇವರಿಬ್ರು? ರುಣ್ಣು ಹಸಕ್ಕೂ ಅವ್ರಿಗೆ ಮಾಡಬೇಕು ಅನ್ನೋದೇನಿದೆ ಕಂಡವ್ರಿಗೆ. ಆ ಗತ್ಕೆಟ್ ಮನೆಗೆ 8 ಹಾಕ್ಬಿಟ್ಟು ತೋರ ಇರೋದಲ್ದಾನೆ, ಮದುವೆ ಮಾಡ್ಕೊಂಡಿರೋದಲ್ದಾನೆ, ಖರ್ಚು ಎಲ್ಲ ಹಾಕ್ಬಿಟ್ಟು ಮಾಡ್ಕೊಬಿಟ್ಟಿರೋದಲ್ದಾನೆ. ಈಗ ತಿರ್ಗಾ ಮನೆ ಕೊಡ್ತಾವ್ರಲ್ಲ ಅಣ್ಣ. ನೀನು ಏನಾರು ಅನ್ಕೋ, 4 ಲಕ್ಷದಲ್ಲಿ ಮನೆ ಹಾಕಿಲ್ಲ ಹಿಂಗೆ ಒಂದ್ಲಲ್ಲ ಅಂತ ಅನ್ಕೋಬೇಡ ನೀನು. ನನ್ನ ದಡ್ಡಿ ಎಲ್ಲ ನಾನು 4 ಲಕ್ಷದಲ್ಲಿ ಮನೆ ಅದಣ್ಣ. ಅಂತೆ ಅದ ಮಗ 4 ಲಕ್ಷದಲ್ಲಿ ಮನೆ ಎಲ್ಲಿದ್ದಾರೆ ಅವ್ರು? ಇನ್ನೂ 7-8 ಲಕ್ಷ ದುಡ್ಡು ಬೇಕು ಕಣ್ಮಗ. ಸೀಟನ್ ಮನೆ ಕಟ್ತೀವಿ ಅಂದ್ರೂ 7-8 ಲಕ್ಷ ದುಡ್ಡಿಲ್ದಾನೆ ಆಯ್ಕಿಲ್ಲ. ಸಿಮೆಂಟ್ ಏನು ರೈಟ್ ಆಗದೆ ಈಗ ಮಳ್ಳೇನು ಅದಕ್ಕೆ ಅದು ಇದು ಅಂದ್ಕೊಂಡು ಮನೆ ಕಟ್ಟಿ ನಿಲ್ಸ್ಬಿಡ್ಬೋದು ಕಣವ. ಗಿಲವು ಆಮೇಲೆ ಅದು ಇದು ಮನೆ ಒಳಗೆ ಲೈಟ್ ಏಳ್ಸೋದು, ಅಯ್ಯಪ್ಪ ಹೊಸಿ ಖರ್ಚಲ ಭಾಳ ಖರ್ಚು ಕಣ್ಮಗ. 7-8 ಲಕ್ಷ ಗಂಟೆ ಅಕೌಂಟ್ ಆಯ್ತದೆ. ಅಯ್ಯೋ ಅಣ್ಣ, ದೇವ್ರೊಳಗೂ ಅಕ್ಕ ಹಂಗೆ ಒಂಚೂರು ಬುದ್ಧಿಲ್ಲ ಕಾರಣ. ಅದೇ ದುಡ್ಡು ಮಡಿಕೊಂಡಿರೋದು. ಏನು ಸತಾಬತ್ ಕಾಲನ ಇಲ್ಲಿಗೆ ಬಂದಿರಬೇಕಾಗಿತ್ತ? ನಾನು ಹೇಳೋದೊಂದು, ಈಗ ಮನೆ ರೆಡಿ ಮಾಡಿದ ತಕ್ಷಣ ಅವ್ರು ಅಣ್ಣ ಅದಕ್ಕೆ ಬಂದು ಇಟ್ಕೋತಾರೆ. ಅವ್ರಿಗೆ ಅನುಕೂಲ ಮಾಡ್ಕೊಡೋಕೆ ಇವ್ರಿಗೇನು ಹುಚ್ಚ ಇವ್ರಿಗೆ ಕಟ್ಕೊಡೋಕ್ಕೆ. ಅವಳು ಬೇಸ್ಮಠ ಮಾಡಿಬಿಟ್ಟವಳಲ್ಲ ಮನೆ ಯಾಕ ಅದನ್ನೇ ಕಟ್ಸೋಳ. ಅದನ್ನ ಕಟ್ಸಿದ್ರೆ ಬೇಡ ಅಂತಿತ್ತ. ಇವ್ರಿಗೆ ಯಾಕೆ ಮನೆ ಕಟ್ಕೊಡ್ತಾ ಇದ್ದಾರು? ಅಲ್ಲೇ ತಲೆ ಕೆಟ್ಟೋಗೋದಕ್ಕೆ ತಾಕು ಇಲ್ಲ ತಲೆ ಕೆಟ್ಟೋದೊಳಗೆ ಆಡ್ತಾಳೆ ಅಕ್ಕ. ಅಲ್ಲ ಕಣವ, ನಾನು ಹೇಳೋದು ನಮ್ಮ ಕಷ್ಟವ ಬಂದಾಗೆಲ್ಲ ನೋಡ್ತಾವಳೆ. ನಾನು ಎಷ್ಟೋ ಸತಿ ಹೇಳಿನಿ ಅಕ್ಕ ಒಂದು ಜೊತೆ ಎತ್ತು ಮಾಡ್ಕೊಬಿಡ್ಬೇಕು ಕನಕ. ಕೆಲಸ ಅಲ್ಲಿ ಕೆಲ್ಸಕ್ಕೆ ಹೋಗೋಕ್ಕಿಲ್ಲ, ಭಾಳ ಹಿಂಸೆ ಆಯ್ತದೆ ನನಗೆ. ಒಂದು ಜೊತೆ ಎತ್ತು ಮಾಡ್ಕೊಬಿಟ್ಟು ಏನು ಮಧ್ಯಾಹ್ನ ಗಂಟೆ ಉತ್ತರುವೆ 1000 1,000 ದುಡ್ಡು ಆಯ್ತದೆ, ಹೆಂಗೋ ಕಾಲ ಕಳಿಬೋದು ಕನಕ ಅಂತ ನಾನು ಅಷ್ಟೊಂದು ಬಟ್ಟಾಡ್ತೇವೆ ಕಣ್ಮಗ. ಒಂದು ಇಸ್ಲಾರೆಯ ತಕಲ ಮಗ, ಅದೇನು ತಗೋಲ್ಲ ಕೊಡಿವಂತ ಹಿಂದುಳ್ದು ದುಡ್ಡೇ ಪುಕ್ಸಟೆ ಕೊಡೋದು ಬೇಡ ಕಣವ, ಸಾಲನೇ ಕೊಡಲಿ. ಮಾತು ಬರ್ನಿಲ್ವಲ್ಲ ಯಪ್ಪ. ಕಂಡೋರ್ಗಾರು ಮಾಡ್ತಾಳೆ ಅಕ್ಕ, ನಮಗೆ ಮಾಡಕ್ಕೆ ನೋಡ್ಮಗ ಹೆಂಗಿಂದು ಮುಂದೆ ನೋಡೋದ ಎಷ್ಟು ಮಟ್ಟಿಗೆ ನಮಗೆ ಮಾಡಿದಳಣ್ಣ. ನನಗೂ ಇಲ್ಲ ಕಣ, ಬೆಸ್ತಂಗ್ರಣ ಇಲ್ಲ ಅವಳದು. ಕಂಡೋರ್ಗಾದ್ರೂ ಮಾತ್ರವ ಮಾಡ್ತಾಳೆ ಚೆನ್ನಾಗಿ ಅವರ ಸೌಕರ್ಣೆಯ. ಆಲ ಕಾರಣ ಅಂತಾನೆ ಬರೋ ಏನಣ್ಣ ಅಕ್ಕನಿಗೆ ಕಂಡವ್ರಿಗೆ ಮನೆ ಕಟ್ಕೊಡ್ಬೇಕು ಅನ್ನೋದು. ಈಗ ನಿಮಗೆ ಕೊಡ್ಲೇಳು ಒಂದು 50,000 1 ಲಕ್ಷ ನೀನು ಎತ್ತೆ ತಗೊಂಡಿಯೋ ಏನಾರು ಮಾಡ್ಕೊಂಡಿಯೋ ತಗಪ್ಪ 1 ಲಕ್ಷ ದುಡ್ಡ ನೀನು ಏನೋ ಎತ್ತುಗಿತ್ತು ತಕತ್ತೀನಿ ಅಂತಿದ್ದಲ್ಲ ಅವ್ನು ಬಿಟ್ಟು ಕೊಟ್ಟೆ ಬಿಡೋಣ ಅಕ್ಕ. ಕೊಡ್ತಾವ ಅವು ಕಂಡವ್ರು ಉದ್ಧಾರ ಮಾಡಕ್ಕೆ ನಿಂತಿರೋವು ತಾಕು. ನೀನು ತೋರಾಕೆ ಬೇಡದಾಗಿತ್ತು, ಒಂದೂರಲ್ಲಿ ಚಂದಿಲ್ಲ ಬೋಡ್ಕಂಡೆ. ಯಾರು ರುಕ್ಮಿಣಿ ಮಗಳು ತೋರ್ದಾಗ್ಲಿ ಒಂದೂರ್ಗೊಂದು ಸಂಬಂಧ ಸಾಕು, ಸುಮ್ಮನೆ ಇರು ನೀನು ಅಂತ. ಇವಳು ನಿಮ್ಮ ಒತ್ತಿಗೆ ಅವಳಲ್ಲ, ಯಾವ್ದಕ್ಕೂ ಪ್ರಯತ್ನಿಕಿಲ್ಲ ಕಣ್ ಮಗಳು. ಬರೀ ಇವ್ರ ದಾನ ಧರ್ಮ ಅಂದ್ಕೊಂಡು ಏನು ಕೋಳಿ ಬಾಡಿನ ಹೆಸರು ಮಾಡೋಂಗಿಲ್ಲ ಕಣ್ಮಗ. ಒಂದು ಬಾಡಿನ ಹೆಸರು ಮಾಡೋಂಗಿಲ್ಲ, ಒಂದು ಮೀನು ಹೆಸರು ಮಾಡೋಂಗಿಲ್ಲ. ತಗೋಬೇಕಾರ್ಲೆ ಹೇಳ್ಬಿಡ್ತಾಳೆ ಅವ್ರ ಮನೆಗೆ ಸಾರು ಕೊಡ್ಬೇಕು ಹೆಚ್ಚಾಗಿ ತಗೋ ಅಂತ. ಹಿಂಗಾದ್ರೆ ಮಾನ ಉದ್ಧಾರ ಆದದ ಅಣ್ಣ. ನಿನ್ನ ಕುಟಿ ಹೇಳೋದ ಅನ್ಕೊಂಡೆ ಅಲ್ಲ ಕಣಣ್ಣ. ಅದಕ್ಕೆ
ಅವಳು ಸಕ್ಕರೆ ಕೇಳಕ್ಕೆ ಬಂದರೆ ಒಂದು ದೊಡ್ಡ ಲೋಟ್ ತುಂಬ ಸುರು ಕೊಟ್ಬಿಟ್ಟು ಅವಕ್ಕ ತರಿಸ್ಬಿಟ್ಟು ಕೊಡ್ತೀನಿ ಕನಕ ಅಂದರೆ ಏನು ಮಾಡಕ್ಕೆ ಕೊಟ್ಟು ಹೋಗು ಅಂತ ಕೂತವಳಲ್ಲ. ಹಿಂಗಾದ್ರೆ ಅಂಗಡ ಮಾಡಬೇಕು. ಹಿಂಗೆ ಕಣ್ಮಗ ಕೈ ಬಾಯಿನೇ ನೋಡೋಕ್ಕಿಲ್ಲ, ಸುಮ್ಮನೆ ಅಡ್ಡದಿದ್ದು ಸುರು ಕೊಡ್ತಾರದೇ. ನನಗೂ ತಂದು 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 ಸಾಕಾದಂಗೆ ಆಗೋಗದೆ ಕಣ್ಮಗ. ಯಾವ ಬಡೆ ಬೇಕು ಅನ್ಸ್ಬಿಟ್ಟದೆ, ಅಷ್ಟೊಂದು ಬೇಜಾರು ಮಾಡ್ಬಿಟ್ಟವಳೆ. ಕಷ್ಟ ಕನ್ನಡ ಹಿಂಗಾದ್ರೆ ಬಾಳವ. ಹಿಂಗಾದ್ರೆ ಅಂಗಡ ಮಾಡೋದು ಪಾಪ ಮನೇಲಿ ತರೋರ್ಗೆ ಗೊತ್ತು ಕಷ್ಟ ಏನು ಅಂತ. ಅದಕ್ಕೇನು ಗೊತ್ತದ ಹಾಕು. ಆ ಮುಂಡಿಗೆ ಏನು ಗೊತ್ತದದು ಸುಮ್ಮನೆ ಇರತ್ತಾಗೆ ತಲೆ ಕೆಟ್ಟೋದಂಗೆ ಆಯ್ತದೆ ಕಣ್ಮಗ. ಹಿಂಗೆ ಕಂಡೋರ್ ಪಾಲ್ ಮಾಡ್ತಾ ಕೂತಾಳು ನೋಡು ನಮ್ಮ ಅಕ್ಕ. ಅಪ್ಪನ ಮನೆ ಎಲ್ಲರೂ ಬದುಕ್ರಿ ಬಾಳ್ಲಿ ಅಂದ್ಬಿಟ್ಟು ನಾನು ತಗೊಳ ಒಂದು 2 ಲಕ್ಷವ, ಇಲ್ಲ ತಗೊಳ 1 ಲಕ್ಷನೇ. ಇದು ಯಾವುದೋ ಹಸುವೋ ಎತ್ತೋ ಏನಾರು ತಕೋ ಅನ್ನೋದು ಕಂಡೀವ್ನಿ ನೋಡು. ಒಂದು ಮಾತಾ ಆಮೇಲೆ ನಿಗರ ಇಲ್ಲಕದ್ ಬಿಡು ಅಕ್ಕನಿಗೆ. ಇಲ್ಲ ಕನ್ನಡ ಅದು ಮಾತ್ರ 100ಕ್ಕೆ 100 ಭಾಗ ಸತ್ಯ. ಆಮೇಲೆ ಅಣ್ಣ ಅವತ್ತು ಮುದ್ದುಗೆ ಬಂದಿರಲ್ಲ ಇವಳು ಕವಿತಾ, ಏನು ಸೋಮೇನು ಒಡವೆ ನುಣ್ಣಿಗೆ ಮೈ ತುಂಬ ಓಡಿಸ್ಕೊ ಬಂದವಳೆ ಕನ್ನಡ. ಎಲ್ಲನೂ ಹಾಕ ಬಂದವಳೆ. ನಾನೆಲ್ಲ ತಿರ್ಗಾ ಮಾಡಿಸ್ಕೊಟ್ಲೇನೋ ಅಂದ್ಬಿಟ್ಟು ನಿನಗೂ ಮಾಡಿಸ್ತವ ನಮ್ಮ ಅಕ್ಕ ಅಂದರೆ ಇಲ್ಲ ಸೌಮ್ಯನೇವೋ ಅಂದ್ಬಿಟ್ಟು ಎಲ್ಲೋಲಿ ಹಾಕೊಂಡು ಸಮಸ್ತ ಕುಂತವಳಲ್ಲ. ನಾಳೆ ದಿವಸಕ್ಕೆ ಇವು ನನ್ನವೇ ಅಂದ್ಬಿಟ್ಟು ಮಡಿಕತ್ತಲ್ಲಿ ನೋಡ್ಕೊ. ನಾನು ನೋಡಿದ್ನಲ್ಲಿ 4 ದಿವಸ 4 ತಕೆ ಹೋದ್ಲು. ಹಾಕೊಂಡು ಅವಳು ಬೀರಲ್ಲೇ ಮಡಿಕೊಂಡು ಹಾಕೊಂಡು ತಗೊಂಡು ಹೋದ್ಲು. ಇವು ಜ್ಞಾನ ಬೇಡವ ಸೌಮ್ಯನಿಗೆ, ಹೆಂಗೆ ಎಲ್ಲನೂ ಬಿಚ್ಚಿಸ್ಕೊಂಡು ಮಡಿಕೋಬೇಕು ಅನ್ನೋದು ಜ್ಞಾನ ಇಲ್ಲಕನ ಅದಕ್ಕೆ ಬುಡತಕ್ಕೆ ನನಗೆ ಗಿಳಿಗೆ ಹೇಳ್ಕೊಡಂಗೆ ಹೇಳ್ಕೊಟ್ಟೆ. ಮಗ ಭಾಳ ಹುಷಾರು, ಒಡವೆ ವಸ್ತ್ರ ಇಲ್ಲವ ಯಾವ್ದು ಒಂದು ಸೋಗಿಸ್ಬೇಡ ಅಂತವ. ಏನು ಇಲ್ಲಿ ಒಡವೆ ವಸ್ತ್ರ ಹಾಕೊಂಡೆ ಇದ್ಲಾರು ಹೂವು ಅಪ್ಪ ಎಲ್ಲ ಏನು ಒಡವೆ ವಸ್ತ್ರದ ಮೇಲೆ ನಿನ್ಸಿದ್ರ? ಹಾಂ ಹೇಳು ನೀನೇ. ಹತ್ತುತ್ತದೆ ಕ್ವಾಪ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಹೊತ್ತಿಗೆ ಮೇಲೆ ನನಗೆ ಹತ್ತದ ಕ್ವಾಪ. ತಗೊಂಡೋಗಿ ಸುಮ್ಮನೆ ಇರೋರನ್ನ ತಗೊಂಡು ಬಂದು ಹೊಟ್ಟೆ ಉರಿತದೆ ಕಣ್ಮಗ. ಈಗ ಏನು ಗತ್ಕೆಟ್ಟೋ ಕುಂತಿದ್ದ ತಿನ್ನೋಕ್ಕೂ ಗೊತ್ತಿತ್ತಿಲ್ಲ ಬಡ್ಡೆ ತವಕ್ಕೆ. ಇವತ್ತು ಯಾವ ಗೊತ್ತಲ್ಲ ಅವನೇ ಅಂದಿ ಅವನು ಕೊಡಗು ಕಂಗ ಮನೆ ಅನ್ಕೊ ಸುತ್ಕೊಂಡು ನಿಂತಿದ್ದ. ನಮ್ಮ ಅಕ್ಕ ಇವತ್ತಿಗೂ ನಾವು ಕೂಲಿ ಮಾಡೋದನ್ನ ನಾನು ತಪ್ಪಿಸಿಲ್ಲ. ನಮ್ಮ ಅಕ್ಕನಿಗೆ ನಾನು ಕೂಲಿ ಮಾಡೋದು ಕಾಣಕ್ಕಿಲ್ಲ. ಅವ್ನಿಗೆ ಹೇಳ್ತಾಳೆ ಅವತ್ತು ಕೂಲಿಗಿಲಿ ಕೆಲ್ಸಕ್ಕೆ ಹೋಗ್ಬೇಡಿ ನೀವು ಮನೇಲಿರಿ, ಅದೇನು ನೋಡ್ಕೊಳಕಾಯ್ತದ ಖರ್ಚಾದ ಕೂತವಳೆ. ಹಿಂಗೆ ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅನ್ನಂಗೆ ನಾವೆಲ್ಲ ಕಣ್ಕಾಣಕ್ಕಿಲ್ಲಕತ್ ಬಿಡು. ಮಾಡು ಬಂಗವ ಸೋಮೇನು ಬುದ್ಧಿವಂತಿ ಎಲ್ಲ ಕತೆ. ಇರೋ ಬರೋ ಒಡವೆನೂ ಅವಳು ಕೊಟ್ಕೊಂಡು ಅವಳು ಹಾಕೊಂಡು ಸೋಕಿ ಮಾಡೋದು ಇವಳು ನೋಡ್ತಾ ಕೂತ್ಕೊಳ್ಳೋದ. ಏನು ಮಾಡೋಕ್ಕೆ ಕೆಲಸ ಇಲ್ವಾ? ಅದೇನೋ ಅಂತಿದ್ರಂತೆ ಹಂಗೆ ಬುದ್ಧಿ ಇಲ್ಲಕತ್ತೆ ಬಿಡೋಣ. ಸೋಮ್ಯನಿಗೆ ಬುದ್ಧಿ ಕಲಿಯಕ್ಕಿಲ್ಲಕತ್ತೆ ಅವಳು. ಯಾರೋ ನಂಗೆ ಕರ್ಮಗಳು ದಾನ ಧರ್ಮ ಅದು ಇದು ಅನ್ಕೊ ಕುತ್ಕೋತಾಳೆ. ಯಾವ ದಾನ ಧರ್ಮ ಬಂದದವ? ಯಾವ್ದು ಬಂದದ ಹೇಳು? ಏನು ಮಾಡಿ ಮಗ ನೋಡ್ತೀನಿ ನಾಳೆ ಕೊನಾರ್ದು ಹೋಗ್ಬಿಟ್ಟು ಬರ್ತೀನಿ. ಒಂದು ಮಯ್ಯ ಎತ್ಕೊಳ್ತಕಬೇಕು ದುಡ್ಡು ಕೊಡಿ ಅನ್ಕೊಂಡು. ಹೋಗು, ಏನು ಧರ್ಮಕ್ಕೆ ಬದುಕಳ ಕೊಡೋಕ್ಕಿಲ್ಲ. ಕೇಳು ನೀನು ಹಾಗೆಲ್ಲ ನೀನು ಮಾಡೇ ಇಲ್ವ ಮೊಟ್ಟೆ ಇಲ್ವ ಪಪ್ಪ. ನೀನು ಎಷ್ಟೆಲ್ಲ ಇದು ಮಾಡಿದೀಯನ ನೆನ್ಸ್ಕೋಬೇಕಲ್ವ. ನಾನು ಜೀತಕ್ಕಿದ್ದು ಮದುವೆ ಮಾಡಿದ್ದು ಅವೆಲ್ಲ ನೆನ್ಸ್ಕೊಂಡು ಕೂತಿದ್ದಾಳೆ ಅಕ್ಕ. ಕಂಡವ್ರಿಗೆ ಮಾಡ್ತಾಳೆ, ನಮಗೆ ಮಾಡೋಕ್ಕಾಕಿಲ್ಲ. ಹೋಗು ತೆಗಿಸ್ಕೋಗು ಎತ್ಕೊಳ. ಹೋಗ್ಬಿಟ್ಟು ಬರ್ತೀನಿ, ಅದಕ್ಕೆ ಕೊಟ್ಟು ಹೇಳ್ಬಿಡಂಗೆ ಅಂತವ. ಹೋಗ್ಬಿಟ್ಟು ಬರ್ತೀನಿ ನೋಡದ. ಸರಿ ಅಣ್ಣ ಬತ್ತಾದೆ ಸುಮ್ಕಿರು ಮಾತಾಡಬೇಡ. ಹೋಗವ ಒಂದು ಲೋಟ ಕಾಪಿ ಕಾಯಿಸ್ಕೊ ಬಾ. ಸರಿ ಅಣ್ಣ ಆಯಿತು ಕಾಯಿಸ್ಕೊ ಬರ್ತೀನಿ ಇರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.